ಬಡತನ. ನಾವೇನು ಐಷಾರಾಮಿ ಜೀವನ ಬಯಸಲ್ಲ. ನಾವು ಬಯಸೋದೆಲ್ಲ ಒಂದೇ, ನಮ್ಮ ಕುಟುಂಬದ ಹೊಟ್ಟೆ ತುಂಬೋ ಒಂದೇ ಒಂದು ಕೆಲಸ. ರಿಸೆಪ್ಷನಿಸ್ಟ್ ಕೆಲಸ ಇದೆ, ಸೇಫ್ ಇದೆ ಅಂತ ಹೇಳಿದ್ರು. ಅದೇ ನೋಡಿ, ಹೊಟ್ಟೆ ಹಸಿತಿದ್ದಾಗ ಒಂದು ಸುಳ್ಳು ಕೂಡ ಭರವಸೆ ಥರನೇ ಕಾಣಿಸ್ಬಿಡತ್ತೆ. ಅವರೇನು ನನಗೆ ಗನ್ ತೋರಿಸಿ ಬೆದರಿಸಲಿಲ್ಲ, ಕಾರ್ನಲ್ಲಿ ಕಿಡ್ನಾಪ್ ಮಾಡಲಿಲ್ಲ. ಆದರೆ ಅವರು ಬಳಸಿದ್ದು ಒಂದೇ ಒಂದು ಅಸ್ತ್ರ, ಅದು ಭರವಸೆ. ಸೇಫ್ ಇದೆ ಅಂತ ನಂಬಿದ್ದೆ, ಆದರೆ ಮಾನವ ಸಾಗಣೆಗೆ ಹಿಂಸೆಯೇ ಬೇಕಿಲ್ಲ. ಅದು ಒಂದು ಸಂಚಿನಿಂದ ಶುರುವಾಗುತ್ತೆ. ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ 143 ಸಬ್ಸೆಕ್ಷನ್ 1 ಪ್ರಕಾರ ಒಬ್ಬ ವ್ಯಕ್ತಿಯನ್ನು ನೇಮಕಾತಿ ಮಾಡಿಕೊಂಡ ಕ್ಷಣವೇ ಅಪರಾಧ ಶುರುವಾಗುತ್ತೆ. ಅಲ್ಲಿ ಬಳಸಿದ್ದು ವಂಚನೆಯಾಗಿದ್ದು ಅದರ ಉದ್ದೇಶ ಶೋಷಣೆಯಾಗಿದ್ದರೆ ಅಪರಾಧ ಸಾಬೀತಾದಂತೆಯೇ. ನಾವಿಲ್ಲಿ ಹಾನಿಯಾಗುವವರೆಗೂ ಕಾಯಲ್ಲ, ದುರುದ್ದೇಶಕ್ಕೂ ಶಿಕ್ಷೆ ವಿಧಿಸ್ತೀವಿ. ನಾನು ಅವ್ರ ಜೊತೆ ಹೋದೆ, ಹ್ಞೂ ಅಂದೆ. ಆದರೆ ಆ ಹ್ಞೂ ಅಂದಿದ್ದು ಕೆಲಸಕ್ಕೆ ಮಾತ್ರ, ಇದಕ್ಕಲ್ಲ. ಅವರು ನನ್ನ ಫೋನ್ ಕಿತ್ಕೊಂಡ್ರು ಸರಿ, ಆದರೆ ಆಮೇಲೆ ನನ್ನ ಅಸ್ಮಿತೆನೇ ಕಿತ್ಕೊಬಿಟ್ರು. ನಾನು ಆ ಕೋಣೆಯಲ್ಲೇ ಇದ್ದೆ, ಆದರೆ ಯಾವ ನಿರ್ಧಾರ ತಗೊಳ್ಳೋಕೆ ನನಗೆ ಹಕ್ಕಿರಲಿಲ್ಲ. ಹೊರಬರೋಕೆ ದಾರಿನೇ ಇಲ್ದಿದ್ಮೇಲೆ ನಾನೇ ಒಪ್ಪಿಕೊಂಡೆ ಅನ್ನೋದ್ರಲ್ಲಿ ಏನು ಅರ್ಥ ಇದೆ? ಪೀಡಿತೆ ತನ್ನ ಇಚ್ಛೆಯಿಂದಲೇ ಬಂದಿದ್ದಾಳೆ ಅಂತ ಆರೋಪಿ ವಾದಿಸುತ್ತಾನೆ. ಆದರೆ ಕಾನೂನು ಈ ವಾದವನ್ನು ಒಪ್ಪುವುದಿಲ್ಲ. ಸೆಕ್ಷನ್ 143 ವಿವರಣೆ 2 ಪ್ರಕಾರ ಇಲ್ಲಿ ಒಪ್ಪಿಗೆಗೆ ಯಾವುದೇ ಬೆಲೆ ಇಲ್ಲ. ಮೋಸ, ಒತ್ತಾಯ ಅಥವಾ ಅಸಹಾಯಕತೆಯ ದುರ್ಲಾಭ ಪಡೆದು ಒಪ್ಪಿಗೆ ಪಡೆದುಕೊಂಡ್ರೆ ಅದಕ್ಕೆ ಕಾನೂನಿನಲ್ಲಿ ಯಾವುದೇ ಮಾನ್ಯತೆ ಇಲ್ಲ. ಒಮ್ಮೆ ವಂಚನೆ ಸಾಬೀತಾದರೆ ಪೀಡಿತೆಯ ಆ ಒಪ್ಪಿಗೆ ಅಸಿಂಧುವಾಗುತ್ತದೆ. ನಾನಲ್ಲಿ ಉದ್ಯೋಗಿ ಆಗಿರಲಿಲ್ಲ, ಒಂದು ಆಳಾಗಿದ್ದೆ. ನನ್ನ ದೇಹನ ಸಮಯನ ಮಾರಿಕೊಂಡ್ರು. ನಾನು ಮನುಷ್ಯಳಾಗಿ ಉಳಿಯಲಿಲ್ಲ, ಒಂದು ವ್ಯಾಪಾರದ ಸರಕು ಆದೆ. ದಣಿವು ಅಂದರೆ ಬರೀ ಸುಸ್ತಾಗೋದಲ್ಲ, ನಮ್ಮನ್ನ ಬೇರೊಬ್ರು ಆಳೋದು. ಕಾನೂನು ಇದರ ಉದ್ದೇಶವನ್ನು ಸ್ಪಷ್ಟವಾಗಿ ತಿಳಿಸುತ್ತದೆ. ಅದುವೇ ಶೋಷಣೆ. ದೈಹಿಕ ಶೋಷಣೆ, ಲೈಂಗಿಕ ದಾಸ್ಯ ಅಥವಾ ಗುಲಾಮಗಿರಿ, ದುಡಿಮೆಗಾಗಲಿ ಅಥವಾ ಅಂಗಗಳ ಕಳ್ಳಸಾಗಣೆಗಾಗಲಿ ಇಲ್ಲಿ ಮನುಷ್ಯ ಜೀವವೇ ಒಂದು ಸರಕು. ಇಲ್ಲಿ ಲಾಭ ಅಕ್ರಮ, ಈ ಕೃತ್ಯ ಘೋರ ಅಪರಾಧ. ಭಾರತೀಯ ನ್ಯಾಯ ಸಂಹಿತೆ ಇಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ. ವಯಸ್ಕರ ಸಾಗಣೆಯಾದರೆ 7 ರಿಂದ 10 ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆ, ಮಕ್ಕಳ ಸಾಗಣೆಯಾದರೆ 10 ವರ್ಷದಿಂದ ಹಿಡಿದು ಜೀವಾವಧಿ ಶಿಕ್ಷೆ. ಇದು ಸಂಜ್ಞೆಯ ಅಪರಾಧ. ಪೊಲೀಸರು ತಕ್ಷಣ ಕ್ರಮ ಕೈಗೊಳ್ಳುತ್ತಾರೆ. ಬಂಧಿಸೋಕೆ ಯಾವುದೇ ವಾರೆಂಟ್ ಬೇಕಾಗುವುದಿಲ್ಲ. ನಾನು ಈ ದೇಶದ ಪ್ರಜೆ, ನನಗೂ ಕಾನೂನುಬದ್ಧ ಹಕ್ಕಿದೆ. ನನ್ನ ನೋವಿಗೆ ಕೊನೆಗೂ ಕಾನೂನಿನಿಂದ ನ್ಯಾಯ ಸಿಕ್ಕಿದೆ. ಕಾನೂನಿಗೆ ಬೇಕಾಗಿರುವುದು ನಿಮ್ಮ ಶೌರ್ಯ, ನಿಮ್ಮ ವೀರತ್ವ ಅಲ್ಲ, ನಿಮ್ಮ ಜವಾಬ್ದಾರಿ. ಕಾನೂನನ್ನು ಕೈಗೆತ್ತಿಕೊಳ್ಳಬೇಡಿ, ಮಾಹಿತಿ ನೀಡಿ, ಜವಾಬ್ದಾರರಾಗಿ.